ಜೆಡಿಎಸ್ ಜೊತೆ ಬಿಡದಿ ಜಂಟಿ ಯಾತ್ರೆಗೆ ಬಿಜೆಪಿ ಸರ್ಕಸ್. ಪಾದಯಾತ್ರೆ ಪೈಪೋಟಿಯಲ್ಲಿ ಗುರುತಿಸಿಕೊಳ್ಳಲು ಬಿಜೆಪಿ ಪ್ಲಾನ್. ಬಿಡದಿ ಟೌನ್ಶಿಪ್ ವಿಚಾರ ಇದೆಯಲ್ಲ, ಅದರಲ್ಲಿ ಇವಾಗ ಜೆಡಿಎಸ್ ಜೊತೆಗೆ ಬಿಜೆಪಿ ಹೆಜ್ಜೆ ಹಾಕಬೇಕಾ ಬೇಡವಾ, ಹಾಕಿದ್ರೆ ಏನು, ಹಾಕಲಿಲ್ಲ ಅಂದ್ರೆ ಏನು, ಇದು ರಾಜಕೀಯ ಲೆಕ್ಕಾಚಾರ. ಪಾದಯಾತ್ರೆ ಪೈಪೋಟಿಯಲ್ಲಿ ಗುರುತಿಸಿಕೊಳ್ಳೋಕೆ ಪ್ಲಾನ್ ಮಾಡಲಾಗ್ತದೆ. ನಾಳೆ ಎಚ್ ಡಿ ಕುಮಾರಸ್ವಾಮಿ ಜೊತೆ ಬಿಜೆಪಿ ನಾಯಕರು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡ್ತಾರೆ. ಈಗಾಗಲೇ ದೆಹಲಿಯಲ್ಲಿ HDK ಜೊತೆ ರಾಜ್ಯ ನಾಯಕರು ಮಾತುಕತೆ ಆಡಿದ್ದಾರೆ. ಅಶೋಕ್ ಹೋಗಿದ್ರಲ್ಲ ದೆಹಲಿಗೆ, ಅಲ್ಲಿ ಮಾತುಕತೆ ಆಡಿದ್ದಾರೆ. ಜಂಟಿಯಾಗಿ ಹೆಜ್ಜೆ ಹಾಕೋಣ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. HD ಕುಮಾರಸ್ವಾಮಿ ಜೊತೆಗೆ ಅಶೋಕ್, ಬಸವರಾಜ ಬೊಮ್ಮಾಯಿ ಚರ್ಚೆಯನ್ನ ಮಾಡಿದ್ದಾರೆ. ಇದೀಗ ಮತ್ತೊಂದು ಸುತ್ತಿನ ಮಾತುಕತೆಗೆ ಮುಂದಾಗಿದ್ದಾರೆ ಬಿಜೆಪಿ ನಾಯಕರು. ನಾಳೆ ಸಭೆ ಬಳಿಕ ಮೈತ್ರಿ ನಾಯಕರಿಂದ ಅಂತಿಮ ತೀರ್ಮಾನ. ಆಗಸ್ಟ್ 9ರಿಂದ 9, 10, 11 3 ದಿನಗಳ ಕಾಲ ಬೈರಮಂಗಲದಿಂದ ಬೆಂಗಳೂರು ತನಕ ಪಾದಯಾತ್ರೆ. JDS ನಾಯಕರದ್ದು ಬಿಡದಿ ಟೌನ್ಶಿಪ್ ಕೈ ಬಿಡಿ ಅಂತ. ಬಟ್ ಇದ್ರ ಜೊತೆ ಬಿಜೆಪಿ ನಾಯಕರು ನಾವು ಬರ್ತೀವಿ ಅಂತ ಇದ್ದಾರೆ. ಬಿಡದಿ ಟೌನ್ಶಿಪ್ ಹೋರಾಟದಲ್ಲಿ ಗುರುತಿಸ್ಕೊಂಡ್ರೆ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಹೆಸರು ಬರುತ್ತೆ ಅನ್ನೋ ಮಾಸ್ಟರ್ ಪ್ಲಾನ್ ಬಿಜೆಪಿ ನಾಯಕರದು. ಆದರೆ ಇದಕ್ಕೆಲ್ಲ ಒಪ್ಕೊಳ್ತಾರಾ JDS ನಾಯಕರು? ಆಯಿತು, ನಿಮ್ಮ ಬೆಂಬಲನೂ ಇರಲಿ ಅಂತಾರೋ, ಬೇಡ ನಾವು ಮಾತ್ರ ಮಾಡ್ತೀವಿ ಅಂತಾರೋ, ಕಾದು ನೋಡಬೇಕು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, ನಾಳೆಯಿಂದ ಜಂಟಿ ಪಾದಯಾತ್ರೆನೋ ಒಂಟಿ ಪಾದಯಾತ್ರೆನೋ ಅನ್ನೋ ಪ್ರಶ್ನೆ. ಬಿಜೆಪಿ ಹಾಗೂ JDS ನಾಯಕರಿಗೆ ಒಂದು ಗೊಂದಲದ ವಿಚಾರ ಹೇಗಾಗಿದೆ ಅಂತಂದ್ರೆ, ಬಿಡದಿ ಟೌನ್ಶಿಪ್ ಅನ್ನ ಸರ್ಕಾರದ ವಿರುದ್ಧವಾಗಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸಮನ್ವಯದ ಸಮಸ್ಯೆ ಜಾಸ್ತಿ ಹೆಚ್ಚಾಗಿರುವಂಥದ್ದು. ನೋಡಿ, ಇಲ್ಲಿನ ಸಾರಾಂಶಗಳು ಹೇಗಾಗಿದೆ ಅಂತಂದ್ರೆ, ನೀವು ನಮ್ಮನ್ನ ಬಿಟ್ಟು ಹೋಗಿದ್ರಿ, ಹೀಗಾಗಿ ನಾವು ಇವತ್ತು ನಿಮ್ಮನ್ನ ದೂರ ಇಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಥವಾ ಪಾದಯಾತ್ರೆಯನ್ನ ಆರಂಭಿಸಿದೀವಿ ಅನ್ನೋದು ಒಂದು ಸ್ಪಷ್ಟ ಸಂದೇಶವನ್ನ ಇವತ್ತು JDS ನಾಯಕರು ಕೊಡ್ತಾ ಇರುವಂಥದ್ದು. ನಾವು ಹಿಂದಿನ ದಿನಗಳ ಒಂದಷ್ಟು ಬೆಳವಣಿಗೆಗಳನ್ನು ಗಮನಿಸೋದಾದ್ರೆ ನೋಡಿ, ಆರಂಭದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರಗಳು ಸಾಕಷ್ಟು ಚರ್ಚೆ ಆಗುತ್ತೆ, JDS ಪ್ರತಿಭಟನೆ ಕೂಡ ಮಾಡುತ್ತೆ. ಆದ್ರೆ ಬಿಜೆಪಿ ಪ್ರತಿಭಟನೆ ಮಾಡುವಾಗ ಏನ್ ಮಾಡುತ್ತೆ ಅಂತಂದ್ರೆ, JDS ನಾಯಕರನ್ನ ಸ್ವಲ್ಪ ಅಂತರದಿಂದ ಒಂದಷ್ಟು ಪ್ರತಿಭಟನೆಯನ್ನ ಮಾಡುತ್ತೆ. ಎಲ್ಲ ಒಂದ್ ಕಡೆ ಇದು JDS ನಾಯಕರಿಗೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವನ್ನ ನಾವೇ ಕೈಗೆತ್ತಿಕೊಂಡಿದ್ದು, ನಾವೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದು. ಆದ್ರೆ ಬಿಜೆಪಿ ನಾಯಕರು ಬಿಡದಿ ಹತ್ರ ಬಂದು JDS ನೇ ದೂರ ಇಟ್ಟು ಪ್ರತಿಭಟನೆ ಮಾಡಿದೆಯಲ್ಲ ಅಂತ ಒಂದು ಬೇಸರದ ಒಂದು ನುಡಿಗಳನ್ನ JDS ನಾಯಕರಿಗೆ ಚರ್ಚೆ ಕೂಡ ಆಗುತ್ತೆ. ಅದಾದ ನಂತರದ ಒಂದಷ್ಟು ಬೆಳವಣಿಗೆಗಳು ಹೇಗಾಗುತ್ತೆ ಅಂತಂದ್ರೆ, ಬಿಜೆಪಿ ನಾಯಕರನ್ನ ದೂರ ಇಟ್ಟು JDS ನಾಯಕರು ಒಂದಷ್ಟು ಸ್ಥಳೀಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದಷ್ಟು ಪಾದಯಾತ್ರೆಯನ್ನು ಮಾಡ್ತಾರೆ. ಒಂದು 3-4 ಹಳ್ಳಿಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಪಾದಯಾತ್ರೆಯನ್ನು ಮಾಡ್ತಾರೆ. ಈ ಪಾದಯಾತ್ರೆ ಮೇಲೆ ಬಿಜೆಪಿ ನಾಯಕರ ಕಣ್ಣು ಕೂಡ ಬಿಡುತ್ತೆ. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡಿದ್ರಲ್ಲ, ಒಂಟಿಯಾಗಿ ಯಾಕೆ ಮಾಡಿದ್ರು, ಒಗ್ಗಟ್ಟಿಂದ ಮಾಡ್ಬೋದಿತ್ತಲ್ಲ ಅನ್ನೋದು ಕೂಡ ಒಂದು ಅಸಮಾಧಾನ ಬಿಜೆಪಿ ನಾಯಕರಿಂದ ಬರುತ್ತೆ. ಹೀಗಾಗಿ ಈ ಅಸಮಾಧಾನದ ನಡುವೆ ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಒಂದಷ್ಟು ಪ್ರತಿಭಟನೆ, ಅಂದ್ರೆ ಬಿಡದಿಯಲ್ಲಿ ನಡೆಬೇಕಾದಂತ ಒಂದು ಪ್ರತಿಭಟನೆ ನೇರವಾಗಿ ಫ್ರೀಡಂ ಪಾರ್ಕ್ ಬರುತ್ತೆ. ಫ್ರೀಡಂ ಪಾರ್ಕ್ ಅಲ್ಲಿ ಬಿಜೆಪಿ ನಾಯಕರು ಮಾತ್ರ ಒಗ್ಗಟ್ಟಿನಿಂದ ಒಂದು ಪ್ರತಿಭಟನೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಅಲ್ಲೂ ಕೂಡ ವಿಜೇಂದ್ರ ಅವರು ಪಾದಯಾತ್ರೆಯನ್ನ ಘೋಷಣೆ ಮಾಡ್ತಾರೆ. ಆದ್ರೆ ಈ ಪಾದಯಾತ್ರೆಯನ್ನ JDS ನಾಯಕರ ಜೊತೆ ಚರ್ಚೆ ಮಾಡಿ ಘೋಷಣೆ ಮಾಡಿದ್ರ? ಖಂಡಿತ ಇಲ್ಲ. ಎಲ್ಲೊಂದ್ ಕಡೆ ಪಾದಯಾತ್ರೆಯನ್ನ ಘೋಷಣೆ ಮಾಡಿದ ಬಳಿಕ JDS ನಾಯಕರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ ಅಂತ ವಿಜೇಂದ್ರ ಅವರು ಕೂಡ ಹೇಳ್ತಾರೆ. ಇದು ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ಇರ್ಬೋದು, JDS ನ ಹಿರಿಯ ನಾಯಕರಿಗೆ ಅಸಮಾಧಾನ ಕೂಡ ತಂದೊಡ್ಡುತ್ತೆ. ಅದಾದ ನಂತರದ ಬೆಳವಣಿಗೆ ಕಾವೇರಿ ಹೋರಾಟ. ನೋಡಿ, ಕಾವೇರಿ ಹೋರಾಟ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ನಡೆದಾಗ ಇಲ್ಲಿಂದ ಸಾಕಷ್ಟು ನಾಯಕರು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡ್ತಾರೆ. ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಬಿಜೆಪಿ ಹಿರಿಯ ನಾಯಕರು ಕೂಡ, ಯಡಿಯೂರಪ್ಪನವರು ಕೂಡ ಅಲ್ಲಿ ಭಾಗಿಯಾಗ್ತಾರೆ. ಮಂಡ್ಯ ಹಾಲಿ ಸಂಸದರಾದಂಥ ಕುಮಾರಸ್ವಾಮಿ ಅವರ ಕ್ಷೇತ್ರ, ಬಿಜೆಪಿ ಜೊತೆಗೆ JDS ಸಾಕಷ್ಟು ಬಲವಾಗಿರುವಂಥ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ನಮ್ಮನ್ನು ಕೂಡ ಕರೆದಿಲ್ಲ ಅನ್ನೋದು ಕೂಡ ಒಂದು ಅಸಮಾಧಾನ JDS ನಾಯಕರಿಗೆ ಇರುತ್ತೆ. ಹೀಗಾಗಿ ಈ ಎಲ್ಲ ಒಂದಷ್ಟು ಅಸಮಾಧಾನ ಏನಿದೆಯಲ್ಲ, ಇದನ್ನ ಬಿಟ್ಟು ನಾವು ಹೋಗಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ JDS ನಾಯಕರು ಇವತ್ತು 9, 10, 11 3 ದಿನಗಳ ಕಾಲ ಒಂಟಿ ಪಾದಯಾತ್ರೆ ಘೋಷಣೆಯನ್ನ ಮಾಡ್ತಾರೆ. ಎಲ್ಲ ಒಂದ್ ಕಡೆ ರಾಜ್ಯ ಬಿಜೆಪಿ ನಾಯಕರಿಗೆ ಅಸಮಾಧಾನ ಕೂಡ ಉಂಟಾಗುತ್ತೆ. ನಾವು ಕೂಡ ಘೋಷಣೆ ಮಾಡಿದ್ವಿ, ನಮ್ಮ ಜೊತೆ ಚರ್ಚೆ ಮಾಡಿಲ್ಲ ಅಂತ. ಹೀಗಾಗಿ ಅಶೋಕ್, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಸಾಕಷ್ಟು ನಾಯಕರು ದೆಹಲಿಯಲ್ಲಿ ಕುಮಾರಸ್ವಾಮಿ ಜೊತೆಗೆ ಚರ್ಚೆ ಮಾಡ್ತಾರೆ. ಇಲ್ಲ, ಇದೆಲ್ಲ ಒಂದ್ ಕಡೆ ಅಸಮಾಧಾನ ಮುಂದುವರೆದ್ರೆ ಸರ್ಕಾರದ ವಿರುದ್ಧ ಹೋರಾಟದ ಸ್ವರೂಪನೇ ಬದಲಾಗುತ್ತೆ. ಹೀಗಾಗಿ ನಾವು ಒಂಟಿ ಬೇಡ, ಜಂಟಿಯಾಗಿ ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಈಗ ನಾನು ಏನೆಲ್ಲ ಹೇಳಿದ್ದೀನಲ್ಲ, ಅದನ್ನೆಲ್ಲವೂ ಕೂಡ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ. ಅಂದ್ರೆ ನೀವು ಕೂಡ ನಮ್ಮ ಜೊತೆಗೆ ವ್ಯತ್ಯಾಸವಾಗಿ ಪ್ರತಿಭಟನೆ ಮಾಡಿದ್ದೀರಾ, ನಮ್ಮನ್ನ ದೂರ ಇಟ್ಟು ಕೂಡ ಹೋರಾಟ ಮಾಡಿದ್ದೀರಾ, ನಮ್ಮನ್ನ ದೂರ ಇಟ್ಟು ಕೆಲವೊಂದು ಘೋಷಣೆ ಕೂಡ ಮಾಡಿದ್ದೀರಾ, ಇದನ್ನ ಯಾಕಾಯ್ತು ಅನ್ನೋದು ಕೂಡ ಒಂದು ಲೆಕ್ಕಾಚಾರವನ್ನ ಬಿಜೆಪಿ ನಾಯಕರ ಜೊತೆ ಪ್ರಶ್ನೆ ಮಾಡ್ತಾರೆ. ಹೀಗಾಗಿ ನಾಳೆ ನಡೆಯುವಂತ ಸಭೆ, ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಹೇಳ್ತಾರೆ, ಇಲ್ಲ ಓಕೆ, ಹಿಂದೆ ಆಗಿರುವಂತ ಒಂದಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಣ, ನಾಳೆ ಒಂದು ಸಮಸ್ಯೆ ಮಾಡಿ
ಒಂಟಿ ಬೇಡ ಜಂಟಿ ಪಾದಯಾತ್ರೆ ಮಾಡೋ ಲೆಕ್ಕಾಚಾರದಲ್ಲಿ ಒಂದು ಸಭೆ ಮಾಡಿ ಯಾರೆಲ್ಲ ಭಾಗವಹಿಸಬೇಕು, ಹೇಗಿರಬೇಕು, ಅಥವಾ ಇದು ಒಂಟಿನೇ ಆಗಿರುತ್ತಾ ಅಥವಾ ಅಸಮಾಧಾನ ಹೀಗೆ ಮುಂದುವರಿತಾ, ಸಾಕಷ್ಟು ಕುತೂಹಲ ಇರುವಂಥದ್ದು ಮಧುಸೂದನ್. ಹೀಗಾಗಿ ನಾಳೆ ನಡೆಯುವಂಥ ಒಂದಷ್ಟು ಸಭೆಯಲ್ಲಿ ಸಂಪೂರ್ಣವಾಗಿ ಇದು ಒಂಟಿ ಪಾದಯಾತ್ರೆ ಆಗುತ್ತೋ ಅಥವಾ ಜಂಟಿ ಪಾದಯಾತ್ರೆ ಆಗುತ್ತೋ ಅಥವಾ ಸಮನ್ವಯ ಸಮಸ್ಯೆ ಹೀಗೆ ಮುಂದುವರಿಯುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು ಮಧುಸೂದನ್. ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.